ಹಣ ಹಣ. ಈ ನಾರಾಯಣ ಸ್ವಾಮಿಗೆ ಲಕ್ಷ ಕೊಟ್ರೆ ಸಾಕು, ಹಸುಗೂಸುಗಳನ್ನೇ ಮಾರಿ ಬಿಡ್ತಾನೆ. ಭ್ರೂಣಲಿಂಗ ಪತ್ತೆನೂ ಮಾಡಿ ಆ ಭ್ರೂಣ ಹೆಣ್ಣಾದ್ರೆ ಅಲ್ಲೇ ಹೊಸಕಿ ಹಾಕ್ತಾನೆ ಗೊತ್ತಾ. ಹಸುಗೂಸನ್ನೇ ಮಾರಿ ಬಿಡ್ತಾನೆ. ಈ ಡಾಕ್ಟರ್ ಮೇಲೆ ಇರೋ ಇನ್ನೊಂದು ಗುರುತರ ಆರೋಪ ಮಕ್ಕಳ ಮಾರಾಟ. ಈ ಆಘಾತಕಾರಿ ಮಾಹಿತಿಯನ್ನ ನಮಗೆ ಕೊಟ್ಟಿದ್ದು ಈ ಆಸ್ಪತ್ರೆಯ ಮಾಜಿ ಸಿಬ್ಬಂದಿ. ಈ ಆಸ್ಪತ್ರೆಯಲ್ಲಿ ನಡೆಯುತ್ತಿದ್ದ ಅಕ್ರಮಗಳನ್ನ ನೋಡಿ ನೋಡಿ ರೋಸಿ ಹೋದ ಆತ ಕೆಲಸವನ್ನೇ ಬಿಟ್ಟಿದ್ದ. ಆತ ಹೇಳಿದ ಮಾಹಿತಿ ಇಲ್ಲಿದೆ ನೋಡಿ. ಅಸಹಜ ಹೆರಿಗೆ ಮಾಡಿಸ್ತಾನೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅಪಾಯಕಾರಿ ಹೆರಿಗೆ ಮಾಡಿಸುವ ತಜ್ಞ. ತನ್ನ ಈ ಪ್ರಾವೀಣ್ಯತೆಯನ್ನ ಒಳ್ಳೆ ಕೆಲಸಕ್ಕೆ ಬಳಸೋ ಬದಲು ಎಂಥ ಕಡೆ ಬಳಸ್ತಿದ್ದಾನೆ ನೋಡಿ. ತಮಗೆ ಮಗು ಬೇಡ ಅಂತ ಬರೋ 6-7 ತಿಂಗಳ ಗರ್ಭಿಣಿಯರಿಗೆ ಅಸಹಜ ಹೆರಿಗೆ ಮಾಡಿಸ್ತಾನಂತೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಮಗು ಆರೋಗ್ಯವಾಗಿದ್ದು ಬದುಕುಳಿದ್ರೆ ಅದನ್ನ ತುರ್ತು ಚಿಕಿತ್ಸಾ ಘಟಕದಲ್ಲಿಟ್ಟು ಒಂದಿಷ್ಟು ದಿನ ಸಾಕ್ತಾನಂತೆ. ಆ ಬಳಿಕ ಅದನ್ನ ಲಕ್ಷ ಕೊಟ್ಟವರಿಗೆ ಮಾರ್ತಾನಂತೆ. ಈ ರೀತಿ ಆಸ್ಪತ್ರೆಯಿಂದ ಅನೇಕರು ಮಗುವನ್ನು ಪಡೆದುಕೊಂಡಿದ್ದಾರೆ. ಅವರ ಕೆಲ ವಿಳಾಸಗಳು ನಮಗೆ ಸಿಕ್ಕಿವೆ. ಆದ್ರೆ ಈ ಡಾಕ್ಟರ್ ಮಾಡ್ತಿರೋದು ಅಕ್ಷಮ್ಯ ಅಪರಾಧ. ಕಾನೂನಿನಲ್ಲಿ ಇದಕ್ಕೆ ಕಠಿಣ ಶಿಕ್ಷೆ ಇದೆ. ಕಾನೂನಿದೆ, ದತ್ತಕ ಕಾನೂನು ಅಂತಲೇ ಇದೆ. ಅದಕ್ಕಾಗಿ ಸಂಸ್ಥೆಗಳಿದೆ. ಅದನ್ನು ಹಾಗೆಲ್ಲ ನಾವು ಯಾರು ಬೇಕಾದ್ರೂ ಮಾರಾಟ ಮಾಡೋ ಹಂಗಿಲ್ಲ. ಮನೆಯವರೇ ಕೊಡಬೇಕಂದ್ರೂ ಕೂಡ ಅದಕ್ಕೆ ಕಾನೂನಿನ ಪ್ರಕಾರನೇ ಹೋಗ್ಬೇಕು. ಅಣ್ಣ ತಮ್ಮಂದಿರ ಮಕ್ಕಳಾಗಲಿ, ಹೌದೌದು, ಹಾಗೆಲ್ಲ ಕೊಡೋ ಹಾಗೆ ಇಲ್ಲ. ಅದೆಲ್ಲವೂ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಅವರೆಲ್ಲರೂ ಅಪರಾಧಿಗಳೇ. ಸರಿ, ಈ ಆರೋಪದ ಸತ್ಯ ಪರೀಕ್ಷೆಯನ್ನ ಮಾಡಿಯೇ ಬಿಡೋಣ ಅಂತ ನಾವು ಮತ್ತೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಗಂಡ ಹೆಂಡತಿಯನ್ನ ಕಳುಹಿಸಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಮ್ಗೊಂದು ಮಗು ಬೇಕು ಅಂತ ಬೇಡಿಕೆ ಸಲ್ಲಿಸಿದ್ವಿ. ಇದಕ್ಕೆ ಸ್ಪಂದಿಸಿದ ಡಾಕ್ಟರ್ ಒಂದಷ್ಟು ಚಿಕಿತ್ಸೆಗಳ ಪಟ್ಟಿ ಕೊಟ್ರು. ಒಂದು ವೇಳೆ ಈ ಚಿಕಿತ್ಸೆಯಲ್ಲಿ ಮಗು ಆಗಿಲ್ಲ ಅಂದ್ರೆ ಮಗು ಕೊಡಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿಯೇ ಬಿಟ್ರು. ಏನೋ ಪ್ರಯತ್ನ ಮಾಡು, ಅದಾಗಿಲ್ಲ ಅಂದ್ರೆ ನಾನೇ ಹೆಲ್ಪ್ ಮಾಡ್ತೀನಿ ಲಾಸ್ಟ್ಗೆ. ಈಗ ನಾನು ಹೇಳಿದ್ದು ಟ್ರೀಟ್ಮೆಂಟ್ ಫಾಲೋ ಮಾಡಿ, ಅದಾಗಿಲ್ಲ ಅನ್ಕೊಳ್ಳಿ, ನಾನೇ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಯಾವುದೋ ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದು. ಭ್ರೂಣಲಿಂಗ ಪತ್ತೆಯೂ ನಡೆಯುತ್ತೆ. ಈ ಡಾಕ್ಟರ್ ಮೇಲೆ ಇರೋ ಕೊನೆ ಆರೋಪ ಭ್ರೂಣಲಿಂಗ ಪತ್ತೆ. ಇದನ್ನೂ ಪರೀಕ್ಷಿಸೋಣ ಅಂತ ರಹಸ್ಯ ಕಾರ್ಯಾಚರಣೆಗೆ ಮತ್ತೊಂದು ತಂಡ ರಚಿಸಿದೆವು. ತಿಂಗಳ ಗರ್ಭಿಣಿಯನ್ನ ಕರೆದುಕೊಂಡು ಹೋಗಿ ಲಿಂಗ ಪತ್ತೆ ಮಾಡಿ ಅಂತ ಬೇಡಿಕೆ ಇಟ್ಟೆವು. ಆರಂಭದಲ್ಲಿ ಡಾಕ್ಟರ್ ಇಲ್ಲ ಇಲ್ಲ ಅಂದ್ರು. ದುಡ್ಡಿನ ಬಗ್ಗೆ ಯೋಚನೆ ಬೇಡ ಅಂದ್ವಿ. ಅದಕ್ಕೆ ನೋಡೋಣ ಅಂದ್ರು. ಬಳಿಕ ನಾನು ಮಾಡಲ್ಲ, ಬೇರೆ ಡಾಕ್ಟರ್ ಹತ್ರ ಮಾಡಿಸ್ತೀನಿ ಅಂದ್ರು. ಬೇರೆ ಡಾಕ್ಟರ್ ಕೊನೆಗೆ ಯಾವುದಕ್ಕೂ ಮೂತ್ರ ಪರೀಕ್ಷೆ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಹೇಳ್ತೀನಿ ಅಂದ್ರು. ಮಾತಾಡೋದಲ್ಲ, ನೀವೇ ಇದ್ದು ಸರ್. ಇಷ್ಟಾದ್ಮೇಲೆ ರಿಪೋರ್ಟ್ ತೆಗೆದುಕೊಂಡು ಒಬ್ಬನೇ ನಾಳೆ ಬಾ ಹೇಳ್ತೀನಿ ಅಂದ್ರು. ಹೀಗೆ ಡಾಕ್ಟರ್ ಭ್ರೂಣಲಿಂಗ ಪತ್ತೆಗೆ ಅಪರೋಕ್ಷವಾಗಿ ಸಮ್ಮತಿ ಸೂಚಿಸಿದ್ರು. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶಗಳಂದ್ರೆ, ಒಂದು ವೇಳೆ ಡಾಕ್ಟರ್ ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾನೆ ಅಂದ್ರೆ ಸ್ಕ್ಯಾನಿಂಗ್ ಯಾಕೆ ಮಾಡಿಸ್ಬೇಕು, ನಾಳೆ ಯಾಕೆ ಬಾ ಅಂತ ಹೇಳಬೇಕು ಅಲ್ವಾ? ಆದ್ರೆ ಭ್ರೂಣಲಿಂಗ ಪತ್ತೆ ಕಾನೂನು ಪ್ರಕಾರ ದೊಡ್ಡ ಅಪರಾಧ. ಇದೊಂದು ವಿಷಾದನೀಯ ವಿಷಯ. ಕರ್ನಾಟಕದಲ್ಲಿ ಬೆಂಗಳೂರು ವಿದ್ಯಾವಂತರು ಜ್ಞಾನಿಗಳಿರುವಂಥ ಸ್ಥಳದಲ್ಲಿ ಇವತ್ತು 1000 ಹೆಣ್ಣುಮಕ್ಳು, ಗಂಡು ಮಕ್ಕಳಿಗೆ 906 ಹೆಣ್ಣು ಮಕ್ಕಳಿದ್ದಾರೆ. ಇದನ್ನು ಸರಿದೂಡಿಸ್ಬೇಕಂತಲೇ ಈ ಕಾನೂನನ್ನು ತಂದಿದೆ. ಇದು ಎಲ್ಲೆಲ್ಲಿ ವೈಲೇಟ್ ಆಗ್ತಾ ಇದೆ, ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು. ನಮ್ಮ ರಾಜಧಾನಿಯಲ್ಲೇ ಇಷ್ಟೊಂದು ರಾಜಾರೋಷವಾಗಿ ನಮ್ಮ ಭವಿಷ್ಯದ ಕುಡಿಗಳನ್ನೇ ಹಿಸುಕಿ ಹಾಕಲಾಗುತ್ತಿದೆ. ಆದರೆ ಜಡ್ಡು ಹಿಡಿದ ಸರ್ಕಾರದ ಆರೋಗ್ಯ ಮಂತ್ರಿ ಹಾಗೂ ಅಧಿಕಾರಿಗಳು ಬೆಚ್ಚನೆ ಕೂತಿದ್ದಾರೆ.
ಗರ್ಭಪೂರ್ವ ಮತ್ತು ಪ್ರಸವಪೂರ್ವ ಲಿಂಗ ತಪಾಸಣೆ ತಡೆಯಲು ರಚಿಸಲಾಗಿರುವ ಸಮಿತಿಯ ಅವಧಿ ಮುಗಿದು 1 ವರ್ಷ ಕಳೆದರೂ ಇನ್ನೂ ಮರುರಚನೆ ಮಾಡಿಲ್ಲ. ಇದಕ್ಕೆ ಸರ್ಕಾರವು ನೇರ ಹೊಣೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ 3 ವರ್ಷದ ಹಿಂದೆ ಒಂದು ಸಮಿತಿ ರಚನೆ ಆಗಿತ್ತು. ಈಗ ಸಮಿತಿ ಇಲ್ಲ, ಅದರ ಕಾರ್ಯಾವಧಿ ಮುಗಿದಿದೆ. ಆದರೂ ಕೂಡ ಇನ್ನೂ ಸಹ ಈ ರಾಜ್ಯ ಸರ್ಕಾರ ಅದನ್ನು ರಚನೆ ಮಾಡಿಲ್ಲ. ಅಷ್ಟೇ ಅಲ್ಲ, ಇದೇ ಕಾಯ್ದೆಯಡಿ ರಚಿಸಲಾಗಿರುವ ಸರ್ಕಾರಿ ಇಲಾಖೆಗೂ ಸರ್ಕಾರ ಯಾವ ಸೌಲಭ್ಯವನ್ನು ನೀಡದೆ ಅವಮಾನಿಸುತ್ತಿದೆ. ಇದರಿಂದಲೇ ಡಾಕ್ಟರ್ ನಾರಾಯಣಸ್ವಾಮಿಯಂಥ ವೈದ್ಯರು ಕೊಬ್ಬಿ ಹೋಗಿರೋದು, ಹಸು ಗೂಸುಗಳ ಕಗ್ಗೊಲೆಯಾಗುತ್ತಿರೋದು. ಸತ್ಯ ಎಲ್ಲ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಈಗ ನೀವೇ ನಿರ್ಧರಿಸಿ, ಇಂಥ ರಾಕ್ಷಸಿ ಪ್ರವೃತ್ತಿಯ ವೈದ್ಯರನ್ನ ಏನು ಮಾಡಬೇಕು ಅಂತ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಕೊಡೋ ಲಂಚದ ಆಸೆಗೆ ಕೈಯೊಡ್ಡದೆ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲ ಹೆಣ್ಣು ಕುಲದ ಪರವಾಗಿ ನಾನು ಬೇಡಿಕೆ ಸಲ್ಲಿಸ್ತಿದ್ದೀನಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಂಕಷ್ಟ ಸಮಸ್ಯೆ ಇದ್ದರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.